ಕೂಲಿಕಾರರ ಮಕ್ಕಳು ಇವತ್ತು ಅದೇ ಕನಸು ಹೇಳ್ಕೊಂಡು ಕೆಲವೊಬ್ರು ಇನ್ನೂ ಯಶಸ್ವಿಯಾಗಿದ್ದಾರೆ. ಅದು ಭಾಳಷ್ಟು ದಿನ ಹೊರಗೆ ಉಳಿದಿದ್ದಾರೆ. ಅವರೆಲ್ಲ ಇವತ್ತು ಈ ಎಕ್ಸಾಮ್ಗಳಲ್ಲಿ ಭ್ರಷ್ಟಾಚಾರ ನಡೀಬಾರ್ದು, ಎಕ್ಸಾಮ್ಗಳು ಪೇಪರ್ ಲೀಕ್ ಆಗಬಾರ್ದು, ಅದೇ ಕಾಲಕ್ಕೆ ಬಾಲ್ಯಾವಸ್ಥೆ ಹಿಡ್ಕೊಂಡು ಯೌವನಾವಸ್ಥೆ ಶಿಕ್ಷಣ ಏನಪ್ಪ ಅದು ಎಲ್ಲರಿಗೂ ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕು ಅನ್ನುವಂಥ ಮೂಮೆಂಟನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಒಂದು ಮೂಮೆಂಟ್ಗಳಿಂದಾಗಿ ಸಹಜವಾಗಿ ಎಲ್ಲರಿಗೂ ಅನ್ನಿಸ್ಲಿಕ್ಕದ ಇದೇನೋ ಬದಲಾವಣೆ ಆಗಬಹುದಾ ಅಂತೇಳಿ. ಯಾರಿಗೆ ಗೊತ್ತು ಏನೇನು ಆಗ್ತದೆ ಅಂತೇಳಿ. ಒಟ್ಟಾರೆಯಾಗಿ ಈ ಒಂದು ಮೂಮೆಂಟ್ ಮೋದಿಯವರಿಗೆ ಮಾತ್ರ ಕಂಟಕಪ್ರಾಯವಾಗಿ ಕಾಣ್ತಾ ಇದೆ. ದಿನದಿಂದ ದಿನಕ್ಕೆ ಇದು ಯಾವ ರೂಪ ಪಡಿಬೋದು, ಇನ್ನೂ ಯಾವ ರೂಪಕ್ಕೆ ಹೋಗ್ಬೋದು ಅಂತೇಳಿ. ಅದಕ್ಕಾಗಿ ಬದಲಾವಣೆ ಗಾಳಿ ನಾಡಿನ ತುಂಬ ಅಥವಾ ದೇಶ ತುಂಬ ಬೀಸ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಹೇಳುವಂಥದ್ದು ಇಷ್ಟ, ಈಗಿನ ಮಟ್ಟಿಗೆ ಮಾತ್ರ ಸುರಕ್ಷಿತವಾಗಿ ನಮ್ಮ ಮೋದಿಯವರು ಕಂಡು ಬಂದರೂ ಸಹಿತ ಇಡೀ ದೇಶದ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಪೂರ್ತಿ ಟೊಳ್ಳಾಗಿದ್ದರಿಂದಾಗಿ ಮುಂಬರುವ ದಿನಗಳಲ್ಲಿ ಮೋದಿಯವರು ಅಷ್ಟು ಸುಲಭವಾಗಿ ಮರಳಿ ಅಧಿಕಾರ ಪಡಿತಾರೆ ಅನ್ನುವಂಥದ್ದು ಅಸಾಧ್ಯದ ಮಾತು ಅನ್ನೋಂಥ ಮಾತು ಹೊಸ ಚರ್ಚೆ ಆಗ್ತಿದ್ದ. ನಿಮಗೇನು ಅನ್ನಿಸ್ತದ, ಆಗ್ಬೋದಾ? ಮತ್ತು ಇನ್ನೂ ಒಂದು ಮಾತು ಕೇಳಿ ಬರ್ತಾಯಿದೆ. ಈ ರಾಹುಲ್ ಗಾಂಧಿಯವರು ಹೇಳುವಂಥದ್ದು ಮೋದಿಯವರ ಬದಲಾಗಿ ಇನ್ನೊಬ್ಬರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಸಂಘ ಪರಿವಾರದವರು ಅನ್ನುವಂಥ ಆರೋಪ ಅಥವಾ ಒಂದು ವಿಷಯವನ್ನು ಜಗಕ್ಕೆ ಹೇಳ್ತಾ ಇದ್ದಾರೆ. ಅದು ಆಗ್ಬೋದಾ? ಮೋದಿಯವ್ರ ಬದಲಾಗಿ ಯಾರು ಬರ್ಬೋದು? ಶಾ ಬರ್ಬೋದಾ ಅಥವಾ ನಮ್ಮ ಯೋಗಿ ಆದಿತ್ಯನಾಥ್ ಬರ್ಬೋದು? ಯಾರು ಬರ್ಬೋದು? ಅದು ಪ್ರಶ್ನೆ ಇದೆ. ನೋಡೋಣ ಏನಾಗ್ತದೆ. ಕೆಲವೇ ದಿನದಲ್ಲಿ ಎಲ್ಲ ಗೊತ್ತಾಗುವಂಥ ವಿಷಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತರಬಹುದು ಸತ್ಯದ ಕೈಗಳಲ್ಲಿ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.